ಉಳ್ಳಾಲ ಸಮೀಪ ಮಂಜನಾಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ದುರ್ಘಟನೆಗೆ ಸಂಬಂಧಿಸಿದಂತಹ ಡೀಟೇಲ್ ನಿಮಗೆ ಕೊಡ್ತಾ ಇದ್ವಿ. ಸದ್ಯ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಆ ಮನೆಯ ಅವಶೇಷದ ಅಡಿಯಲ್ಲಿ ಅಶ್ವಿನಿ ಇನ್ನೂ ಕೂಡ ಸಿಕ್ಕಾಕೊಂಡಿದ್ದಾರೆ, ಅತಂತ್ರ ಸ್ಥಿತಿಯಲ್ಲಿದ್ದಾರೆ. ಅವರನ್ನು ರಕ್ಷಿಸುವಂತ ಪ್ರಯತ್ನಗಳು ನಡೀತಾ ಇದೆ. ಇನ್ನು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸ್ಥಳೀಯರು ರವೀಂದ್ರ ಫೋನ್ ಸಂಪರ್ಕದಲ್ಲಿ. ರವೀಂದ್ರ ಅವರೇ ನಮಸ್ತೆ. ನಮಸ್ತೆ ನಮಸ್ತೆ ಸರ್, ಹೇಳಿ. ನಮಸ್ತೆ. ತಮ್ಮದು ಅಲ್ಲೇ ಮನೆನಾ ಅಕ್ಕಪಕ್ಕ? ಹೌದೌದು, ಇಲ್ಲಿ ಸ್ವಲ್ಪ 1 ಕಿಲೋಮೀಟರ್ ಆಗ್ತೀರಾ. ನಾನು ಬೆಳಿಗ್ಗೆ 5 ಗಂಟೆಗೆ ಇಲ್ಲಿಗೆ ಬಂದಿದ್ದೇನೆ, ಇಲ್ಲೇ ಇದ್ದೇನೆ. ಏನಾಗ್ತಿದೆ ಸದ್ಯ ರವೀಂದ್ರ ಅವರೇ? ಈಗ ಅದೇ ಅಶ್ವಿನಿ ಅವರು ಒಳಗಡೆ ಇದ್ದಾರೆ, ಸಿಕ್ಕಾಕೊಂಡಿದ್ದಾರೆ. ಅವರನ್ನ ಹೊರಗಡೆ ತೆಗೆಯುವಂತ ಕೆಲಸ ಕಾರ್ಯಗಳು ಸಾಗ್ತಾ ಇದೆ. ಏನ್ ಕಷ್ಟ ಆಗ್ತಿದೆ, ಏನ್ ಸವಾಲು ಆಗ್ತಿದೆ ರವೀಂದ್ರ ಅವರನ್ನ ರಕ್ಷಣೆ ಮಾಡೋದಕ್ಕೆ? ಸವಾಲು ಅಂತ ಹೇಳಿದ್ರೆ ಅದು ಇಡೀ ಮನೆನೇ ಜರಿದು ಬಿಟ್ಟಿದೆ, ಮೇಲಿನ ಗುಡ್ಡ ಬಿದ್ದ ರಭಸಕ್ಕೆ. ಹಾಗೆ ಅಲ್ಲಿ ಒಳಗಡೆ ಗಾಡ್ರೇಜ್ ಮತ್ತು ಮಂಚದ ಕಾಲಿನ ಅಡಿಯಲ್ಲಿ ಅವರು ದೇಹ ಸಿಕ್ಕಾಕೊಂಡಿದೆ. ತೆಗೆಯಲಿಕ್ಕೆ ತುಂಬಾ ಕಷ್ಟಪಟ್ಟಿದ್ದು, ಆದ್ರೆ ಈಗ ಆಯ್ತು. ಈಗ 5 ನಿಮಿಷದಲ್ಲಿ ಅವರನ್ನು ಹೊರಗಡೆ ಕೆಲಸ ಆಗ್ತಾ ಇದೆ. ಇವತ್ತು ಬೆಳಗ್ಗಿಂದ ಏನಾಯ್ತು ಅಂದ್ರೆ ರೆಸ್ಕ್ಯೂ ಟೀಮ್ ಅಲ್ಲಿಗೆ ಹೋಗೋದಕ್ಕೆ ಎಷ್ಟು ಹೊತ್ತು ಹಿಡಿಯಿತು ಮತ್ತು ಯಾವ ರೀತಿ ಕಾರ್ಯಾಚರಣೆ ಆಯ್ತು ರವೀಂದ್ರ ಅವರೇ? ಬಹಳ ಒಳ್ಳೆ ರೀತಿಯಲ್ಲಿ ಪಾಪ ಪ್ರಾಮಾಣಿಕವಾಗಿ ಭಾರಿ ಜೋರಾಗಿ ಮಳೆನೂ ಕೂಡ ಸುರಿತಾ ಒಂದು ಕಡೆ ರಕ್ಷಣಾ ಕಾರ್ಯ ಕೂಡ ಆಗ್ತಾ ಇದೆ. ಎಲ್ಲ ಸ್ಥಳೀಯರು ಎಲ್ಲರೂ ಕೂಡ ಸೇರಿಕೊಂಡು ಒಟ್ಟಾಗಿ ಒಂದಾಗಿ ರಕ್ಷಿಸುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಅಧಿಕಾರಿಗಳು ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. NDRF ತಂಡ ಎಲ್ಲರೂ ಕೂಡ ಇಲ್ಲಿ ಇದ್ದಾರೆ. ಆಗಿರೋದೇನು ರವೀಂದ್ರ ಅವರೇ? ಈ ಮನೆಯ ಮೇಲೆ ಗುಡ್ಡ ಕುಸಿದಿದೆ ಅಂತ ನಮಗೆ ಗೊತ್ತು. 3:30 ಗಂಟೆಗೆ ಒಮ್ಮೆನೆ ಶಬ್ದ ಆಯ್ತು. ಶಬ್ದ ಆದ ತಕ್ಷಣ ಸೀತಾರಾಮನ್ ಅವರು ಹೊರಗಡೆ ಓಡಿಕೊಂಡು ಬಂದರು. ಒಳಗಡೆ ಕಾಂತಪ್ಪಣ್ಣ ಇದ್ರು. ಕಾಂತಪ್ಪಣ್ಣನ ಕಾಲು ಕಟ್ಟಾಗಿದೆ. ಮತ್ತೆ ಅವರ ಹೆಂಡತಿ ಸೀತಾರಾಮನ್ ಅವರ ಹೆಂಡತಿ ಅಶ್ವಿನಿ ಮತ್ತು ಅವರ 2 ಮಕ್ಕಳು ಆರ್ಯನ್ ಮತ್ತು ಆರುತ್ ಮತ್ತು ಕಾಂತಪ್ಪಣ್ಣನವರ ಹೆಂಡತಿ ಒಳಗಡೆ ಇದ್ರು. ಕಾಂತಪ್ಪನ ಹೆಂಡತಿ ಪ್ರೇಮಣ್ಣ ಅವರ ದುರ್ಮರಣನಾಗಿದೆ. ಸೀತಾರಾಮ್ ಅವರ ಪತ್ನಿ ಅಶ್ವಿನಿ ಈಗ ಇದ್ದಾರೆ. 2 ಮಕ್ಕಳು ಆರೋಸ್ ಮತ್ತು ಆರ್ಯನ್ ಇದ್ದು ದುರ್ಮರಣನಾಗಿದೆ. ಆರೋಸ್ ಹುಷಾರಿದ್ದಾರೆ, ಹೊರಗಡೆ ತೆಗೆದಿದ್ದೇವೆ. ಈಗ ಅಶ್ವಿನಿ ಅವರನ್ನ ಹೊರಗಡೆ ತೆಗೆಯುವಂತ ಪ್ರಯತ್ನ ಆಗ್ತಾ ಇದೆ. ಈಗ ಇನ್ನೇನು ಒಂದು 5 ನಿಮಿಷದಲ್ಲಿ ಹೊರಗಡೆ ತೆಗೆಯುವಂತ ಕೆಲಸ ಆಗ್ತಿದೆ ಸರ್. ರವೀಂದ್ರ ಅವರೇ, ಆರುಷ್ ಸ್ಟೇಬಲ್ ಇದಾರ? ಮಗು 1 ವರ್ಷದ ಮಗು ಸ್ಟೇಬಲ್ ಇತ್ತ? ಆರು ಶೇಪ್ ಅಲ್ಲಿ ಇದ್ದಾರೆ. ಈಗ ಕೊಂಡೋಗಿದ್ದೇವೆ ನಾವು. ಇದಕ್ಕೆ ತುರ್ತು ಚಿಕಿತ್ಸೆಗೆ ಇದಕ್ಕೆ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೇವೆ. ಅಶ್ವಿನಿ ಹೆಂಗಿದ್ದಾರೆ? ತಾವು ಅಲ್ಲೇ ಇದ್ದೀರಿ ಅನ್ನೋ ಕಾರಣ? ಅಶ್ವಿನಿ ಇದ್ದಾರೆ, ಒಳಗಡೆ ಇದ್ದಾರೆ. ಈಗ ಹೊರಗಡೆ ತೆಗೆಯುವಂತ ಕೆಲಸ ಆಗ್ತಿದೆ. ಈಗ ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಹೊರಗಡೆ ಬರ್ತಾರೆ. ಹುಷಾರಿದ್ದಾರೆ, ಸ್ಪಂದಿಸ್ತಾ ಇದ್ದಾರೆ. ರವೀಂದ್ರ ಅವರೇ, ಯಾಕಂತಂದ್ರೆ ಒಂದು ವಿಡಿಯೋ ನೋಡಿದ್ವಿ, ಓಲರಿಯೇ ಅಂತ ಕರೀತಾ ಇರೋದನ್ನ ನೋಡಿದ್ವಿ ನಾವು. ಹೌದೌದೌದು. ಅದು ಎಷ್ಟು ಹೊತ್ತಿನ ವಿಡಿಯೋ? ಅದು ಯಾವಾಗ ತೆಗ್ದಿರೋ ವಿಡಿಯೋ ಅದು? ಅದು ಸುಮಾರು ತುಂಬಾ ಬೆಳಿಗ್ಗಿನ ವಿಡಿಯೋ. ಈಗ ಆಯ್ತಲ್ಲ, 1 ಗಂಟೆ ತನಕ ಆಯ್ತಲ್ಲ, ಕೆಲಸ ಕಾರ್ಯಗಳು ಆಗ್ತಾ ಇದೆ. ಅಂದ್ರೆ ಹುಷಾರಿದ್ದಾರೆ, ತಮ್ಮ ಪ್ರಕಾರ ಹುಷಾರಿದ್ದಾರೆ ಅಶ್ವಿನಿ ಅವರು, ಯಾವುದೇ ಸಮಸ್ಯೆ ಇಲ್ಲ ಅಂತ ಹುಷಾರಿದ್ದಾರೆ. ಆದ್ರೂ ಯಾವುದು ಪಲ್ಸ್ ರೇಟ್ ಮತ್ತು BP ಸ್ವಲ್ಪ ಡೌನ್ ಇದೆ. ಆದ್ರೂ ಶೇಪ್ ಆಗ್ಬಹುದು. ದೇವರ ದಯದಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಈಗ ಅವಶೇಷಗಳನ್ನು ತೆಗೆಯೋದಕ್ಕೆ ಏನ್ ಯಂತ್ರೋಪಕರಣಗಳನ್ನು ಬಳಸ್ತಿದಾರ ರವೀಂದ್ರ ಅವರು? ಹೆಂಗ್ ಮಾಡ್ತಿದ್ದಾರೆ? ಇಲ್ಲ, ಯಂತ್ರೋಪಕರಣಗಳನ್ನು ಕೆಲವರು ಬಳಸ್ತಾ ಇದ್ದೇವೆ. ಆದ್ರೂ ಆಯ್ತು, ಇದು ಯಂತ್ರೋಪಕರಣ ಬಳಸ್ತಾ ಇದ್ದೇವೆ. ಇದನ್ನೆಲ್ಲ ಡ್ರಿಲ್ ಮಿಷನ್ ಎಲ್ಲ. ಗುಡ್ಡ ಕುಸಿಯೋದಕ್ಕೆ ಏನ್ ಕಾರಣ ಅಂತ ಹೇಳ್ತೀರಿ ರವೀಂದ್ರ ಅವರೇ? ಅದು ಗುಡ್ಡ ಕುಸಿತ ಅಲ್ಲ, ಗುಡ್ಡ ಕುಸಿತ. ಅದೇ ಏನಕ್ಕಾಯ್ತು ಅಂತ ಏನಾದ್ರು ಗೊತ್ತಿದೆಯಾ? ಅಂದ್ರೆ ಏನಾದ್ರು ಕಾಮಗಾರಿ ಆಗ್ತಿತ್ತ ಮೇಲೆ? ಏನಿಲ್ಲ, ಮನೆ ಹವಾಮಾನದ ವೈಪರೀತ್ಯದಿಂದ ಆದದ್ದು. ಏನಾದ್ರೂ ಮುನ್ಸೂಚನೆ ಕೊಟ್ಟಿದ್ರಾ ಇದು ಹೈ ರಿಸ್ಕ್ ಜಾಗ ಇದು? ಏನಿಲ್ಲ. ಓಕೆ ರವೀಂದ್ರ ಅವರೇ, ಥ್ಯಾಂಕ್ ಯು. ಈಗ ತೆಗೆಯುತ್ತಿದ್ದಾರೆ. ಎಸ್, ಥ್ಯಾಂಕ್ ಯು. ರವೀಂದ್ರ ಅವರು ಅಲ್ಲೇ ಇದ್ದಾರೆ ಬೆಳಗ್ಗೆಯಿಂದಲೂ ಕೂಡ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.